ಮನೇಲಿ ಏನಾದರೂ ಪುಟ್ಟ ಮಕ್ಕಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ. ನನ್ನ ಮಗಳಿಗೆ ಇವಾಗ 6 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ ಇನ್ನೊಂದು ವಾರಕ್ಕೆ. ಸೊ ನಾನು ಮೆಟರ್ನಿಟಿ ಲೀವ್ಸ್ ಮುಗಿತಾ ಇದೆ, ಇನ್ನು ನಾನು ಆಫೀಸ್ಗೆ ಸಹ ಹೋಗಬೇಕು. ಬಟ್ ಲಿಟ್ರಲ್ಲಿ ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಒಂದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ನೀವು ಎಷ್ಟೊಂದು ಜನ ಸೇಮ್ ಸಿಚುವೇಶನ್ನ ಫೇಸ್ ಮಾಡ್ತಿರ್ತೀರ ಅಲ್ವಾ? ಬಿಡೋದಕ್ಕೂ ಆಗಲ್ಲ, ಮಗುನ ಬಿಟ್ಟು ಕೆಲ್ಸಕ್ಕೆ ಹೋಗೋದಕ್ಕೂ ಆಗಲ್ಲ. ನೆನ್ಸ್ಕೊಂಡಾಗೆಲ್ಲ ತುಂಬ ಬೇಜಾರಾಗುತ್ತೆ, ಅಳು ಬರೋ ಥರ ಆಗುತ್ತೆ. ಬಟ್ ಆಪ್ಷನ್ ಇಲ್ಲ, ಜೀವನ ನಡಿಬೇಕು. ಸೊ ನಾವು ಕೆಲಸ ಮಾಡಲೇಬೇಕು, ಹೋಗಲೇಬೇಕು. ಈಗಿರೋ ಕಾಸ್ಟ್ ಆಫ್ ಲಿವಿಂಗಲ್ಲಿ ಒಬ್ಬರು ದುಡಿಯೋದ್ರಿಂದ ನಾವೇನೂ ಮಾಡೋದಕ್ಕಾಗಲ್ಲ. ಸೊ ಗಂಡ ಹೆಂಡತಿ ಇಬ್ಬರು ದುಡಿಯೋ ಅವಶ್ಯಕತೆ ತುಂಬ ಇದೆ. ಕೋವಿಡ್ ಟೈಮಲ್ಲಿ ತುಂಬ ಜನ ರೀಲ್ಸ್ ಮಾಡ್ಕೊಂಡಿದ್ರು, ಅವರೆಲ್ಲ ಇವಾಗ ತುಂಬಾ ಚೆನ್ನಾಗಿ ದುಡಿತಾ ಇದ್ದಾರೆ. ಸೊ ಇವಾಗ ಅನಿಸುತ್ತೆ, ನಾವು ಆ ಟೈಮಲ್ಲಿ ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಕೂರೋ ಬದಲು ನಾವು ಏನಾದರೂ ಮಾಡಿದ್ರೆ ಇವತ್ತು ಇನ್ನೂ ನಾವು ಚೆನ್ನಾಗಿರ್ಬೋದಿತ್ತಲ್ಲ, ನಾವು ಏನಾದರೂ ಒಂದು ಸ್ವಲ್ಪ ದುಡಿಬಹುದಿತ್ತಲ್ಲ ಅಂತ ಅನಿಸುತ್ತೆ. ಬಟ್ ಇನ್ನೂ ಲೇಟ್ ಆಗಿಲ್ಲ, ಇವಾಗ ನಾವು ಸ್ಟಾರ್ಟ್ ಮಾಡ್ಬೋದು ಅಲ್ವಾ? ನಾನಂತೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ. ನಾವೇನು ದೊಡ್ಡ ದೊಡ್ಡ ಕಂಟೆಂಟ್ ಮಾಡೋದು ಬೇಕಾಗಿಲ್ಲ ಅಕ್ಕ. ನೀವು ನಿಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಸರಿ ತಿನ್ಸೋದಾಗಿರ್ಬೋದು, ಅಥವಾ ಬೇರೆ ಏನಾದರೂ ಅನ್ನ ತರಕಾರಿ ಬೇಯಿಸಿ ಮಗುಗೆ ತಿನ್ಸೋದಾಗಿರ್ಬೋದು, ಅಥವಾ ಮಗುಗೆ ಸ್ನಾನಕ್ಕೆ ಪೌಡರ್ಗಳು ಮಾಡೋದಾಗಿರ್ಬೋದು, ನೀವೇನೋ ಒಂದು ಮಾಡ್ತಾ ಇರ್ತೀರಾ. ಅದು ತುಂಬ ಜನ ಗೊತ್ತಿರಲ್ಲ. ನೀವು ಅದನ್ನೇ ವಿಡಿಯೋ ಮಾಡಿ ಹಾಕಿ, ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅವರು ಕಲಿತಾರೆ, ನೋಡ್ಕೊಂಡು ಮಾಡ್ತಾರೆ, ನಿಮಗೂ ಕೂಡ ಫಾಲೋವರ್ಸ್ ಆಗ್ತಾರೆ. ಇವಾಗ ನನಗೂ ಅಷ್ಟೇ, ಇನ್ನೇನು ನನ್ನ ಮಗು ತಿಂಗಳು ಕಂಪ್ಲೀಟ್ ಆಗ್ತಿದೆ. ನನಗಂತೂ ಏನೂ ಗೊತ್ತಿಲ್ಲ, ಏನು ತಿನ್ನಬೇಕು, ಏನು ಮಾಡಬೇಕು, ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ನಾನು ಬೇರೆಯವ್ರ ವಿಡಿಯೋ ನೋಡ್ಕೊಂಡಿರ್ತಾರೆ, ನಾನು ಸ್ಟಾರ್ಟ್ ಮಾಡೋದು. ಸೊ ಅದೇ ಥರ ನೀವು ಮಾಡಿ. ಫಾಲೋವರ್ಸ್ ಆಗೋದ್ರಿಂದ ಏನಾಗುತ್ತೆ? ಫಾಲೋವರ್ಸ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಫಾಲೋವರ್ಸ್ ಜಾಸ್ತಿ ಆಗೋದ್ರಿಂದ ನಿಮಗೆ ಮಕ್ಕಳು ಬ್ರ್ಯಾಂಡ್ಸ್ ಇರ್ಬೋದು, ಅವ್ರುಗಳೆಲ್ಲ ಕೊಲಾಬ್ರೇಷನ್ಗೆ ಕೇಳ್ತಾರೆ, ಪ್ರಮೋಷನ್ಸಿಗೆ ಕೇಳ್ತಾರೆ. ನಿಮಗೆ ಫಾಲೋವರ್ಸ್ ಜಾಸ್ತಿ ಇದ್ರೆ ಇವಾಗ ನಾನು ಹೇಳ್ತೀನಿ, ಇವಾಗ ನನ್ನ ಮಗು ಪೇಜ್ನ ನಾನು ಕ್ರಿಯೇಟ್ ಮಾಡಿ 2 ಮಂತ್ಸ್ ಆಗಿದೆ. ಅಂದರೆ ಆಗಲೇ ಕ್ರಿಯೇಟ್ ಮಾಡಿದ್ದೆ, ಬಟ್ ಕಂಟೆಂಟ್ ಹಾಕೋದು ಸ್ಟಾರ್ಟ್ ಮಾಡಿ ಒಂದು 2 ಮಂತ್ ಆಗಿದೆ. ನಾನು ಸಣ್ಣ ಪುಟ್ಟ ಕೊಲಾಬ್ರೇಷನ್ಸ್ ಮಾಡಿದ್ದೀನಿ. ಅವರು ನಮಗೆ ಕೆಲವೊಂದೊಂದು ಫ್ರೀ ಪ್ರಾಡಕ್ಟ್ಸ್ನ ಕೊಡ್ತಾರೆ, ನಾವು ಅವರಿಗೆ ವಿಡಿಯೋ ಮಾಡಿ ಕಳಿಸ್ತೀವಿ ಅಷ್ಟೇ. ಆ ಪ್ರಾಡಕ್ಟ್ಸು ನಮ್ಗೆ ಯೂಸ್ ಆಗುತ್ತೆ, ನಾವೊಂದು ವಿಡಿಯೋ ಮಾಡೋದಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಸ್ಪೆಂಡ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇದೇ ಥರ ನಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ಬ್ರ್ಯಾಂಡ್ಸ್ಗಳು ನಮಗೆ ಪೇ ಮಾಡೋದು ಕೂಡ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಬರೀ ಬಾರ್ಟರ್ ಕೊಲಾಬ್ರೇಷನ್ ಇರುತ್ತೆ. ಅಂದರೆ ಬರೀ ಅವ್ರು ನಮ್ಗೆ ಪ್ರಾಡಕ್ಟ್ ಕಳಿಸ್ತಾರೆ, ನಾವು ವಿಡಿಯೋ ಮಾಡಿ ಕಳಿಸ್ತೀವಿ. ಇದು ನಮ್ಗೆ ಏನಾದರೂ ಜಾಸ್ತಿ ಫಾಲೋವರ್ಸ್ ಆಯಿತು ಅಂತ ಹೇಳಿದ್ರೆ ಆವಾಗ ನಮಗೆ ಅವ್ರ ಪ್ರಾಡಕ್ಟ್ನ ಕಳಿಸಿ ಅವ್ರದ್ದು ವಿಡಿಯೋ ಮಾಡ್ಕೊಡೋದಕ್ಕೆ ನಮಗೆ ದುಡ್ಡು ಕೂಡ ಕೊಡ್ತಾರೆ. ಎಷ್ಟೊಂದು ಜನ ನೀವು ನೋಡಿರ್ಬೋದು ಇದೇ ಥರ ಅರ್ನ್ ಮಾಡ್ತಾ ಇದ್ದಾರೆ. ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು? ಒಂದು ದಿವಸಕ್ಕೆ ಏನೂ ಆಗಲ್ಲ, ಬಟ್ ಕನ್ಸಿಸ್ಟೆಂಟ್ ಆಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ಸ್ವಲ್ಪ ದಿವಸ ನಾವು ವಿಡಿಯೋ ಮಾಡಿ ಎಲ್ಲ ಹಾಕಿ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ನಮ್ಮ ಪೇಜು ಗ್ರೋ ಆಗೇ ಆಗುತ್ತೆ, ನಾವು ದುಡ್ಡು ಮಾಡೇ ಮಾಡ್ತೀವಿ ಅಲ್ವಾ? ನನಗಂತೂ ನನ್ನ ಮಗುನ ಬಿಟ್ಟು ಆಫೀಸಿಗೆ ಹೋಗೋದಕ್ಕೆ ಬೆಳಗ್ಗೆ ಹೋಗಿ ಸಂಜೆ ಬಂದು ನನಗೆ ನನ್ನ ಮಗು ಜೊತೆ ಸಿಗೋದೇ 2 ರಿಂದ 3 ಅವರ್. ಅಷ್ಟು ಕಡಿಮೆ ಟೈಮ್ ಅಷ್ಟೇ ನಂಗೆ ನನ್ನ ಮಗು ಜೊತೆಗೆ ಸಿಗೋದು. ನನಗೆ ನನ್ನ ಮಗುನ ಬಿಟ್ಟು ಆಫೀಸ್ಗೆ ಹೋಗೋದಕ್ಕೆ ಒಂದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಬಟ್ ಆಪ್ಷನ್ ಇಲ್ಲ, ಇವಾಗ ಹೋಗಲೇಬೇಕು. ಕೆಲ್ಸದ ಮನೆಯೂ ಫ್ರೀ ಮಾಡಿಕೊಂಡು ಕಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಬ್ವಿಯಸ್ಲಿ. ಯಾಕಂದರೆ ನಾನು ಅಟ್ಲೀಸ್ಟ್ 1-2 ವರ್ಷದಲ್ಲಾದರೂ ಕೆಲಸ ಬಿಡಬೇಕು ಅನ್ನೋದು ನನ್ನ ಆಸೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಕೆಲವ್ರಿಗೆ ವಿಡಿಯೋ ಮಾಡೋದಕ್ಕೆ ಆಸೆ ಇರುತ್ತೆ, ಬಟ್ ಅಯ್ಯೋ ಮನೇಲಿ ಏನಂತಾರೆ, ಅವ್ರು ನೋಡಿದವ್ರು ಏನು ಅನ್ಕೊಂತಾರೆ, ರಿಲೇಟಿವ್ಸ್ ಏನಂತಾರೆ ಅಂತ ಎಲ್ಲ ತುಂಬ ತಲೆಗಿರುತ್ತೆ. ಆ ಥಾಟ್ ಎಲ್ಲ ತೆಗ್ದಾಕ್ಬಿಡಿ. ಮಾತಾಡೋದು ಯಾರೋ ಬಂದು ನಮ್ಗೆ ದುಡ್ಡು ಕೊಡಲ್ಲ ಅಲ್ವಾ? ಸೊ ನಾವೇ ತಲೆ ಕೆಡ್ಸ್ಕೊಬೇಕು. ನಿಮ್ಗೆ ಅಷ್ಟು ಅನ್ಸುತ್ತೆ, ಅಯ್ಯೋ ಇಲ್ಲ ಅವ್ರು ಅಂತಾರೆ ಬಿಡಲ್ಲ ಮಾಡೋದಕ್ಕೆ, ಇವ್ರೇನಾದರೂ ಮಾತಾಡ್ತಾರೆ ಅಂತ ಎಲ್ಲ ನಿಮ್ಗೆ ತುಂಬ ಥಾಟ್ಸ್ ಇದ್ರೆ ಡ್ರಾಪ್ ಮಾಡಿ ಅವ್ರನ್ನ. ಯಾಕೆ ತಲೆ ಕೆಡ್ಸ್ಕೊಂತೀರಾ? ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ, ಇದಾಗೋ ಕಂಟೆಂಟ್ಸ್ನ ಮಾಡಿ, ನಿಮ್ಗೆ ಯಾರು ಬೇಡ ಅನ್ನಿಸ್ತಾರೋ, ಯಾರು ಹಿಂದೆ ಮಾತಾಡ್ತಾರೆ ಬ್ಲಾಕ್ ಮಾಡಿ ಅವ್ರನ್ನೆಲ್ಲ. ಬೇಡ ಅಂತವ್ರೆಲ್ಲ ಎಂತಕ್ಕೆ ನೋಡಬೇಕು? ನೋಡೋದು ಬೇಡ, ಮಾತಾಡೋದು ಬೇಡ. ಮುಂದೆ ಬೆಳೆದಾಗ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂತು ಅಂತಾರೆ. ನಾವು ಸ್ಟಾರ್ಟ್ ಮಾಡಕ್ಕೆ ಹೋದಾಗ ಯಾರೂ ನಮ್ಮನ್ನ ಮಾಡು ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳಲ್ಲ. ಅಯ್ಯೋ ನಿಂಗೆ ಇವೆಲ್ಲ ಬೇಕಿತ್ತ ಅಂತಾನೆ ಮಾತಾಡೋದು ಜಾಸ್ತಿ. ಸೊ ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವು ಅವನ್ನೆಲ್ಲ ಬ್ಲಾಕ್ ಮಾಡೋಣ, ಆರಾಮಾಗಿ ನಮಗೆ ಇಷ್ಟ ಆಗೋ ಕಂಟೆಂಟ್ನ ಮಾಡೋಣ. ನಮ್ಮ ಮಗು ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡೋದಕ್ಕೆ ಸಾಧ್ಯನೋ ಅದನ್ನು ನಾವು ಮಾಡೋಣ. ಈ ಕೆಲಸ ಎಲ್ಲ ಬಿಟ್ಟು ನಮಗೂ ಸೋಷಿಯಲ್ ಮೀಡಿಯಾಯಿಂದ ಒಂದು ಸ್ವಲ್ಪ ದುಡ್ಡು ಬರೋ ಥರ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾವು ಅವಾಗ ಮನೇಲೆ ಹಾಗೆ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕಿ ಒಂದು ಸ್ವಲ್ಪ ಸಂಪಾದನೆ ಮಾಡ್ಬೋದು ಅಲ್ವಾ? ನಾನು ಹೇಳಿದ ವಿಷಯ ಹೌದು ಯೂಸ್ಫುಲ್ ಅಂತ ನಿಮ್ಗೇನಾದ್ರು ಅನ್ಸಿದ್ರೆ ದಯವಿಟ್ಟು ನನ್ನ ಫಾಲೋ ಮಾಡಿ, ನಮ್ಮ ಪುಟ್ಟ ಜರ್ನಿನ ಸಪೋರ್ಟ್ ಮಾಡಿ.
ಹಾಗೆ ಇನ್ನಷ್ಟು ಅಮ್ಮಂದರಿಗೆ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಯಾರಾದರೂ ಒಂದು 4 ಜನಕ್ಕಾದ್ರೂ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು.